ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ಹಾಗೆಯೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ನದಿಗಳು ಸಿಕ್ಕಾಪಟ್ಟೆ ತುಂಬಿ ಹರಿತಾ ಇದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಸಿಕ್ಕಾಪಟ್ಟೆ ತುಂಬಿ ಹರಿತಾ ಇದೆ. ಜನರಿಗೂ ಕೂಡ ಸಾಕಷ್ಟು ತೊಂದರೆ ಉಂಟಾಗಿದೆ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ವರ್ಣನ ಆರ್ಭಟ ಇದೆ ಉಡುಪಿನಲ್ಲಿ? ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಹರೀಶ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಸದ್ಯ ವಿಪರೀತ ಮಳೆ ಇರುವಂಥದ್ದು ಗಮನಿಸಬಹುದು. ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಮಳೆ ಕಮ್ಮಿ ಇತ್ತು, ಆದರೆ ಎಲ್ಲೋ ಉಡುಪಿಯ ಜನರಿಗೆ ಮಳೆಯಿಂದ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ನಾವು ಭಾವಿಸಿದ್ದೆವು. ಆದರೆ ಆ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ವರುಣ ಮತ್ತೆ ಅಬ್ಬರಿಸ್ತಾ ಇರುವಂಥದ್ದು. ಇದೇ ರೀತಿ ಮಳೆ ಮುಂದುವರಿದೆ. ಉಡುಪಿಯ ನಾನಾ ಭಾಗಗಳಲ್ಲಿ ಏನು ನೆರೆಯ ವಾತಾವರಣ ನಿರ್ಮಾಣ ಆಗ್ತದೆ. ಈಗಾಗಲೇ ಜಿಲ್ಲಾಡಳಿತ ಉಡುಪಿ ತಾಲೂಕು ಉಡುಪಿಯ ಬ್ರಹ್ಮಾವರ, ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಆದರೆ ಹೀಗೆ ಮಳೆ ಮುಂದುವರಿದರೆ ಉಳಿದ ತಾಲೂಕುಗಳಲ್ಲೂ ಕೂಡ ರಜೆ ಘೋಷಣೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ನಿನ್ನೆ ತನಕ ಘಟ್ಟದ ಮೇಲಿನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ಉಡುಪಿ ಜಿಲ್ಲೆಯ ನದಿಗಳು ತುಂಬಿ ಹರಿದಿರುವಂಥದ್ದು. ಆದರೆ ಸದ್ಯ ಉಡುಪಿ ಜಿಲ್ಲೆಯ ನಗರ ಭಾಗ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು. ಕಾರ್ಕಳ ಇರ್ಬೋದು, ಕುಂದಾಪುರ, ಹೆಬ್ರಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಈ ರೀತಿಯ ಮಳೆಯ ಪ್ರಮಾಣ ಹೆಚ್ಚಾಗೋದ್ರಿಂದ ಶಾಲಾ ಕಾಲೇಜಿಗೆ ರಜೆಯ ಜೊತೆಗೆ ಜನರಿಗೆ ಕೂಡ ಒಂದಷ್ಟು ತಗ್ಗು ಪ್ರದೇಶವನ್ನು ನಾವು ಗಮನಿಸಿದರೆ, ಪ್ರಮುಖವಾಗಿ ಈಗ ಕಾರ್ಕಳ ಭಾಗವನ್ನು ಗಮನಿಸಿದರೆ ಆ ಭಾಗದಲ್ಲಿ ಒಂದಷ್ಟು ಎಷ್ಟೇ ಮಳೆ ಬಂದರೂ ಸಮಸ್ಯೆಗಳು ಸೃಷ್ಟಿಯಾಗೋದು ಕಡಿಮೆ. ಆದರೆ ಹೆಬ್ರಿ ಇರ್ಬೋದು, ಕುಂದಾಪುರ, ಬೈಂದೂರು, ಪ್ರಮುಖವಾಗಿ ಬೈಂದೂರು ಮತ್ತು ಕುಂದಾಪುರ ಭಾಗದಲ್ಲೇ ಹೆಚ್ಚು ಮಳೆ ಆದಾಗ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು. ಯಾಕಂದರೆ ಸಂಪರ್ಕ ಸೇತುವೆಗಳು ಇರೋದಿಲ್ಲ. ಹಾಗಾಗಿ ಜನ ನದಿ ಅಥವಾ ತೋಡು ಅಂತ ನಾವು ಏನು ಕರಿತೇವೆ ಆ ಭಾಗದಲ್ಲೇ ಓಡಾಡಬೇಕಾಗ್ತದೆ. ಜನರ ಸಂಪರ್ಕಕ್ಕೆ ಕಿರು ಸೇತುವೆಗಳು ಕೂಡ ಇಲ್ಲದೇ ಇರುವಂಥ ಪ್ರದೇಶಗಳು ಬೈಂದೂರು ಪ್ರದೇಶದಲ್ಲಿ ಸಾಕಷ್ಟು ಇರೋದ್ರಿಂದ ಆ ಭಾಗದ ಜನಕ್ಕೆ ಮನೆಯಿಂದ ನಗರಕ್ಕೆ ಅಥವಾ ಯಾವುದೇ ರೀತಿಯ ಓಡಾಟವನ್ನು ನಡೆಸುವುದಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗಿ ಕುಂದಾಪುರ ಮತ್ತು ಬೈಂದೂರು ಒಂದು ಕಡೆಯಿಂದ ಸಮುದ್ರ ಕೂಡ ಅಬ್ಬರಿಸ್ತು ಇರೋದ್ರಿಂದ ಕಡಲು ತೀರದ ವಾಸಿಗಳು ಕೂಡ ಒಂದಷ್ಟು ಸಮಸ್ಯೆಗೆ ಒಳಗಾಗ್ತಾರೆ. ಯಾಕಂದರೆ ಈ ರೀತಿ ವಿಪರೀತವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಕಡಲಿನ ಅಬ್ಬರ ಕೂಡ ಹೆಚ್ಚಾಗ್ತದೆ. ಕಡಲಿನ ಅಬ್ಬರ ಹೆಚ್ಚಾದಂಥ ಸಂದರ್ಭದಲ್ಲಿ ಕಡಲ್ ಕೊರೆತ ಸೃಷ್ಟಿ ಆಗ್ತದೆ. ಈಗಾಗಲೇ ನಾವು ಗಮನಿಸಬಹುದು, ಕಾಪು ಇರ್ಬೋದು, ಪಡುಬಿದ್ರೆ ಇರ್ಬೋದು ಅಥವಾ ತೊಟ್ಟಂ ಇರ್ಬೋದು, ಮಲ್ಪೆ, ಮರವಂತೆ, ತ್ರಾಸಿ ಈ ಭಾಗದಲ್ಲಿ, ಕೋಡಿಕನ್ಯಾನ ಈ ಭಾಗದಲ್ಲೆಲ್ಲ ಈಗಾಗಲೇ ಒಂದಷ್ಟು ಕೊರೆತಗಳು ಆರಂಭ ಆಗಿರುವಂಥದ್ದು, ಕಡಲ್ ಕೊರೆತ ಆರಂಭ ಆಗಿರುವಂಥದ್ದು. ಇದೇ ರೀತಿ ಮುಂದುವರಿದರೆ ಇನ್ನಷ್ಟು ಸಂಕಷ್ಟಗಳು ಉಡುಪಿ ನಗರದ ಮತ್ತು ಜಿಲ್ಲೆಯ ಜನರಿಗೆ ಆಗೋದಕ್ಕಿದೆ ಅನ್ನೋದು. ನಮ್ಮ ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಮ್ಮೆಲ್ಲ ರಿಪೋರ್ಟರ್ ಆ ಕೊಡೆ ಹಿಡ್ಕೊಂಡು ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮರವಂತೆ ಬೀಚ್ ನೀವು ಕೇಳಿರ್ತೀರಿ, ಭಾಳ ಸುಂದರವಾದಂಥ ಒಂದು ಬೀಚ್. ಅದು ಭಾಳ ಸುಂದರವಾಗಿರುವಂಥದ್ದು. ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ, ಒಂದು ಕಡೆ ಹಾಕಿರುವಂಥ ಕಲ್ಲಿನ ರಾಶಿ. ಆದರೆ ಹುಚ್ಚಾಟ ನೋಡಿ, ಇದು ಯಾರಿಗೆ? ನಾನು ದಯವಿಟ್ಟು ಅಲ್ಲಿ ಮರವಂತೆ ಬಳಿ ಇರುವ ಸ್ಥಳೀಯರು ಅಲ್ಲಿ ಹೋಗಿ ಅವರಿಗೆ 4 ಬಾರಿಸಿದ್ರೂ ಪರವಾಗಿಲ್ಲ. ಹುಚ್ಚಾಟ. ರೆಡ್ ಅಲರ್ಟ್ ಇದೆ, ಸಮುದ್ರ ಅಂದರೆ ಗೊತ್ತಿಲ್ಲ, ಐಸ್ ಕ್ರೀಮ್ ಅಂದ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಹುಚ್ಚಾಟ ಇದು. ಈ ಮೇಲ್ಗಡೆ ನಿಂತಿದ್ದಾರೆ, ಅಲ್ಲಿಗೂ ಬರುತ್ತೆ ನೀರು. ಈಗ ಕಡಲ್ ಕೊರೆತ ಶುರುವಾಗಿದೆ. ಮರವಂತೆ ತ್ರಾಸಿ ಬಳಿ, ಇದು ಹೊರಗಿನವರು, ಲೋಕಲೈಟ್ಸ್ ಖಂಡಿತ ಅಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ, ಯಾವುದೋ ರಜೆ ಹಾಕಿ ಬಂದಿರ್ತಾರೆ ಸಮುದ್ರ ನೋಡೋಕ್ಕೆ ಅಂತ. ಯಾವುದೋ ಟೈಮ್ ಇದು ಖರಾಬ್. ಇದು ಈಗ ಯಮಸ್ವರೂಪಿಯಾಗಿರುತ್ತೆ ಸಮುದ್ರ. ಗುಡ್ಡ ಕುಸಿತ ಆದರೂ ಕೂಡ ಸಮ್ ಟೈಮ್ ಎಸ್ಕೇಪ್ ಆಗ್ಬೋದು, ಯಾಕಂದರೆ ಸ್ವಲ್ಪ ಸ್ಲೋ ಆಗಿ ಕುಸಿಯತ್ತೆ. ಸಮುದ್ರ ಹಂಗಲ್ಲಿ ನಿಮ್ಗೆ ಗೊತ್ತೇ ಇರೋದಿಲ್ಲ. ಆ ಮರವಂತೆ ತ್ರಾಸಿ ಆಮೇಲೆ ಕಡಲ ತೀರದಲ್ಲಿರೋರು ದಯವಿಟ್ಟು ಅಲ್ಲಿಯ ಸ್ಥಳೀಯರು, ಇವರಿಗೆ ಬುದ್ಧಿ ಹೇಳಿದ್ರೆ ಗೊತ್ತಾಗೋದಿಲ್ಲ. 4 ಬಾರಿಸ್ಬಿಡಿ, ತೊಂದರೆ ಇಲ್ಲ, ಆಮೇಲೆ ನೋಡೋಣ. ಜೀವ ಉಳಿಲಿ ಫಸ್ಟ್. ಏನು ಹುಚ್ಚಾಟಗಳ ಹೆಣ್ಮಕ್ಳು, ಅದು ಬೇರೆ. ಸ್ವಲ್ಪ ಜಾಗ್ರತೆ ಜಾಸ್ತಿ ಹೆಣ್ಮಕ್ಳಿಗೆ ಅಂತ ಕೇಳಿದ್ದೀವಪ್ಪ. ಇದು ಅವರೇ ಫ್ರಂಟ್ ರನ್ನರು.
ನೋಡಿ ಆ ಹುಡುಗ ಆದರೂ ಸ್ವಲ್ಪ ಹಿಂದೆ ನಿಂತಿದ್ದಾನೆ ಭಯಪಟ್ಟು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಇಲ್ಲೆಲ್ಲ ತೋರಿಸಿದ್ರೆ ಹೆಂಗೆ ಸ್ವಾಮಿ? ದಯವಿಟ್ಟು ಹುಚ್ಚಾಟ ಆಡಬೇಡಿ. ಹೋಗೋವ್ರಿಗೆ ನಾನು ಅದೇ ಹೇಳೋದು, ದೂರದಿಂದ ನೋಡ್ರಪ್ಪ, ಅಷ್ಟು ಹತ್ರ ಇಳಿಬೇಡಿ. ಒಂದು ಪ್ಲಜ್ ಮಾಡ್ಕೊಳ್ಳಿ ಬೇಕಿದ್ರೆ, ಏನಪ್ಪ ಅಂತಂದರೆ ಸಮುದ್ರ ನೀರನ್ನು ತಾಗಿಸೋದಿಲ್ಲ ಅಂತ ಒಂದು ಪ್ಲಜ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಅದು ಬಿಟ್ಟು ನೀವು ಇಳಿದ್ರಿ ಗೋವಿಂದ.